ಸಫಾರಿ ಬ್ಯಾಗ್ಸ್ ಕೇಳಿದಿರಲ್ಲ, ಅದ್ರ ಹಿಂದೆ ದೊಡ್ಡ ಕಥೆನೇ ಇದೆ, ಬನ್ನಿ ಹೇಳ್ತೀನಿ. VIP ಬ್ಯಾಗ್ಸ್ ಅಲ್ಲಿ ಎಂಪ್ಲಾಯಿ ಆಗಿ ಜಾಯ್ನ್ ಆದ ಒಬ್ಬ ವ್ಯಕ್ತಿ 12 ವರ್ಷ ಹಾರ್ಡ್ ವರ್ಕ್ ಮಾಡಿ ಕಂಪ್ನಿಯ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ. ಬಟ್ ಅವರ ಪೊಸಿಷನ್ ನ ಆ ಕಂಪ್ನಿ ಚೇರ್ಮನ್ ಫ್ಯಾಮಿಲಿ ಮೆಂಬರ್ ಇಂದ ರಿಪ್ಲೇಸ್ ಮಾಡ್ತಾರೆ. ಅವರು ಬೇಜಾರಾಗಿ ರಿಸೈನ್ ಮಾಡ್ತಾರೆ. 2011ರಲ್ಲಿ ಸುಧೀರ್ ಜತಿಯ VIP ಕಾಂಪಿಟೇಟರ್ ಆದ ಸಫಾರಿ ಬ್ಯಾಗ್ಸ್ ಅಲ್ಲಿ 29 ಕೋಟಿ ಇನ್ವೆಸ್ಟ್ ಮಾಡಿ 56% ಮೆಜಾರಿಟಿ ಸ್ಟೇಕ್ಸ್ನ ಪರ್ಚೇಸ್ ಮಾಡ್ತಾರೆ. ಆ ಟೈಮಲ್ಲಿ ಸಫಾರಿ ಒಂದು ಲಾಸ್ ಮೇಕಿಂಗ್ ಕಂಪನಿ. ಡೀಲರ್ಸು, ಡಿಸ್ಟ್ರಿಬ್ಯೂಟರ್ಸು, ಎಂಪ್ಲಾಯೀಸು ಎಲ್ಲರೂ ಹೋಪ್ ಕಳ್ಕೊಂಡಿರ್ತಾರೆ. 2012ಅಲ್ಲಿ ಇಂಡಿಯಾದಲ್ಲಿ ಆನ್ಲೈನ್ ವೇವ್ ಶುರು ಆಗುತ್ತೆ. ಆಗ ಸುಧೀರ್ ಅವರು ಒಂದು ಬೋಲ್ಡ್ ಡಿಸಿಷನ್ ತಗೋತಾರೆ, ಲೆಟ್ಸ್ ಗೋ ಆನ್ಲೈನ್ ಫಸ್ಟ್ ಅಂತ. ಆಮೇಲೆ ಫ್ಲಿಪ್ಕಾರ್ಟ್, ಅಮೆಜಾನ್ ಅಲ್ಲಿ ಸೇಲ್ಸ್ ಶುರು ಮಾಡ್ತಾರೆ. ಇದು ಇಂಡಿಯಾದಲ್ಲಿ ಆನ್ಲೈನ್ ಎಂಟ್ರಿ ಆದ ಫಸ್ಟ್ ಲಗೇಜ್ ಬ್ರ್ಯಾಂಡ್. ಈ ಆನ್ಲೈನ್ ಸ್ಟ್ರಾಟಜಿ ಸೂಪರ್ ಹಿಟ್ ಆಗುತ್ತೆ, ಸೇಲ್ಸ್ ಇಂಪ್ರೂವ್ ಆಗುತ್ತೆ, ಯೂತ್ ಓರಿಯೆಂಟೆಡ್ ಬ್ರ್ಯಾಂಡ್ ಆಗಿ ಚೇಂಜ್ ಆಗುತ್ತೆ. ಇವತ್ತು ಸಫಾರಿ ಬ್ಯಾಗ್ಸ್ VIP ಬ್ಯಾಗ್ಸ್ ನ ಬಿಗ್ಗೆಸ್ಟ್ ಕಾಂಪಿಟೇಟರ್. ಕಂಪನಿ ವ್ಯಾಲ್ಯೂಯೇಷನ್ ಬಂದು 10,000 ಕೋಟಿ. ಇದೇ ರೀತಿ ಇನ್ಸ್ಪೈರಿಂಗ್ ಬ್ರ್ಯಾಂಡ್ ಸ್ಟೋರಿ ಕೇಳಬೇಕು ಅಂದ್ರೆ ನನ್ನ ಫಾಲೋ ಮಾಡಿ.